ಬೇಸಿಕ್ CSS ಸೆಲೆಕ್ಟರ್ಸ್ ಅನ್ನು ನೋಡೋಣ. ಓಕೆ, ಸೊ ಮೊದಲಿಗೆ ನಾನು ಇಲ್ಲಿ ಒಂದು div ಅನ್ನು ಬರಿತೀನಿ. ಓಕೆ, ಸೊ ಈ div ಒಳಗೆ ಒಂದು h2 ಟ್ಯಾಗ್ ಅನ್ನು ಬರಿತೀನಿ. ಇಲ್ಲಿ ನಾನು ವೆಲ್ಕಮ್ ಅಂತ ಬರಿತೀನಿ. ಓಕೆ, ನೆಕ್ಸ್ಟ್ ನಾನೊಂದು ಪ್ಯಾರಾಗ್ರಾಫ್ ಟ್ಯಾಗ್ ಅನ್ನು ಬರೆದು ಇಲ್ಲಿ ಡಮ್ಮಿ ಟೆಕ್ಸ್ಟ್ ಅನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡಿದ್ರೆ ಇಲ್ಲಿ ವೆಲ್ಕಮ್ ಅನ್ನುವ h2 ಟ್ಯಾಗ್ ಡಿಸ್ಪ್ಲೇ ಆಗ್ತಾ ಇದೆ. ಅದೇ ತರ ನಿಮಗೆ ಪ್ಯಾರಾಗ್ರಾಫ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದೇ ತರ ನಾನು ಇನ್ನೊಂದು div ಅನ್ನು ಬರಿತೀನಿ. ಓಕೆ, ಸೊ ಇಲ್ಲಿ ಕೂಡ h2 ಟ್ಯಾಗ್, ಇಲ್ಲಿ ನಾನು ಅಬೌಟ್ ಅಂತ ಬರಿತೀನಿ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಟ್ಯಾಗ್ ಒಳಗೆ ಒಂದು ಡಮ್ಮಿ ಟೆಕ್ಸ್ಟ್ ಅನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಇಲ್ಲಿ ಎರಡು div ಇದೆ, ಎರಡರಲ್ಲೂ ಕೂಡ h2 ಟ್ಯಾಗ್ ಮತ್ತೆ ಪ್ಯಾರಾಗ್ರಾಫ್ ಟ್ಯಾಗ್ ಇದೆ. ಓಕೆ, ಸೊ ಇವಾಗ ನಾವು ಇದಕ್ಕೆ ಸ್ಟೈಲ್ ಅನ್ನು ಅಪ್ಲೈ ಮಾಡೋಣ. ಓಕೆ, ಸೊ ನಾನು ಈ ಎಂಟೈರ್ ಕೋರ್ಸ್ ಅಲ್ಲಿ ಇಂಟರ್ನಲ್ ಸ್ಟೈಲ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನಾವು ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಇಡೋದ್ರಿಂದ ಪ್ರತಿ ಸರಿ ನಾವು ಏನಾದ್ರೂ ಚೇಂಜಸ್ ಮಾಡ್ಬೇಕಿದ್ರೆ ನಾವು ಫೈಲ್ ಅನ್ನು ಸ್ವಿಚ್ ಮಾಡ್ಬೇಕಾಗುತ್ತೆ. ಸೊ ಇಂಟರ್ನಲ್ ಸ್ಟೈಲ್ ಇಡೋದ್ರಿಂದ ನಾವು ಒಂದೇ ಪೇಜ್ ಅಲ್ಲಿ ನಮ್ಮ ಎಲಿಮೆಂಟ್ಸ್ ಗಳಿಗೆ ಸ್ಟೈಲ್ ಅನ್ನು ಏನು ನೋಡ್ಬೋದು. ಓಕೆ, ಸೊ ಇಲ್ಲಿ ನಾನು ಮೊದಲು ಸ್ಟೈಲ್ ಟ್ಯಾಗ್ ಅನ್ನು ಹಾಕ್ತೀನಿ. ಓಕೆ, ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಒಂದು CSS ನ ಸಿಂಟ್ಯಾಕ್ಸ್ ಅನ್ನು ಯಾವ ರೀತಿ ಬರಿಬಹುದು ಅಂತ ನೋಡಿದ್ವಿ. ಒಂದು ಸೆಲೆಕ್ಟರ್ ಇರುತ್ತೆ, ಅದೇ ತರ ಓಪನ್ ಕ್ಲೋಸ್ ಫ್ಲಾರ್ ಬ್ರಾಕೆಟ್ ಒಳಗೆ ನಾವು CSS ಪ್ರಾಪರ್ಟೀಸ್ ಗಳನ್ನು ಬರೆಯುವಂಥದ್ದು. ಓಕೆ, ಸೊ ಅದೇ ತರ ನಾವು ಇಲ್ಲಿ ಈ h2 ಟ್ಯಾಗ್ ಗಳಿಗೆ ಸ್ಟೈಲ್ ಅನ್ನು ಕೊಡೋಣ. ಓಕೆ, ಸೊ ನಾನು ಇಲ್ಲಿ ಡೈರೆಕ್ಟ್ ಆಗಿ ಈ ಟ್ಯಾಗಿಗೆ ಪಾಯಿಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಅದಕ್ಕೆ ನಾನು ಇಲ್ಲಿ h2 ಅಂತ ಬರೆದು, ಓಕೆ, ಈ h2 ಅನ್ನೋದು ನನ್ನ ಸೆಲೆಕ್ಟರ್ ಆಗಿರುತ್ತೆ. ನೆಕ್ಸ್ಟ್ ಓಪನ್ ಕ್ಲೋಸ್ ಫ್ಲಾರ್ ಬ್ರಾಕೆಟ್ ಒಳಗೆ ನಾನು ಇದಕ್ಕೆ ಪ್ರಾಪರ್ಟೀಸ್ CSS ಪ್ರಾಪರ್ಟೀಸ್ ಗಳನ್ನು ಇಲ್ಲಿ ಬರಿಬೇಕಾಗುತ್ತೆ. ಓಕೆ, ಸೊ ನಾನು ಇಲ್ಲಿ ಕಲರ್ ರೆಡ್ ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ಸೇವ್ ಮಾಡಿದ್ರೆ ನೀವು ನೋಡ್ಬೋದು ಎರಡು h2 ಟ್ಯಾಗಿನ ಕಲರ್ ಕೂಡ ರೆಡ್ ಆಗಿದೆ. ಓಕೆ, ಸೊ ನೀವು ಒಂದು ಲಾರ್ಜ್ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡುವಾಗ ನಿಮ್ಗೆ ಆ ಅಪ್ಲಿಕೇಶನ್ ಅಲ್ಲಿ ತುಂಬಾ ಹೆಡ್ಡಿಂಗ್ ಟ್ಯಾಗ್ಸ್ ಗಳಿರುತ್ತೆ, ಪ್ಯಾರಾಗ್ರಾಫ್ ಟ್ಯಾಗ್ಸ್ ಗಳಿರುತ್ತೆ, divs ಇರುತ್ತೆ. ಓಕೆ, ಸೊ ನೀವು ಈ ತರ ಒಂದು ಎಲಿಮೆಂಟ್ ಅನ್ನು ಒಂದು ಏನು ಟ್ಯಾಗ್ ಅನ್ನು ಯೂಸ್ ಮಾಡಿಕೊಂಡು ನೀವು ಸ್ಟೈಲ್ ಅನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಎಂಟೈರ್ ವೆಬ್ ಪೇಜ್ ಅಲ್ಲಿ ಎಷ್ಟು ಈ h2 ಟ್ಯಾಗ್ಸ್ ಗಳಿದೆ ಆರ್ ಯಾವ ಟ್ಯಾಗ್ ಅನ್ನು ನೀವು ಯೂಸ್ ಮಾಡ್ತಿರೋ ಆ ಎಲ್ಲಾ ಟ್ಯಾಗ್ ಗಳಿಗೆ ನೀವು ಕೊಡುವಂತಹ ಸ್ಟೈಲ್ ಏನು ಅಪ್ಲೈ ಆಗುತ್ತೆ. ಓಕೆ, ಸೊ ನಿಮ್ಗೆ ಇವಾಗ ಒಂದು ಪರ್ಟಿಕ್ಯುಲರ್ h2 ಟ್ಯಾಗಿಗೆ ಏನು ಸ್ಟೈಲ್ ಅನ್ನು ಕೊಡಬೇಕು ಅಂದ್ರೆ ನೀವು ID ಅಥವಾ ಕ್ಲಾಸ್ ಅನ್ನುವ ಆಟ್ರಿಬ್ಯೂಟ್ ಗಳನ್ನು ಯೂಸ್ ಮಾಡಿಕೊಂಡು ನಾವು ಸ್ಟೈಲ್ ಅನ್ನು ಕೊಡ್ಬೋದು. ಓಕೆ, ಸೊ ಇದು ಯೂಸಿಂಗ್ ಏನು ಟ್ಯಾಗ್ಸ್ ಅಂತ ಹೇಳ್ಬೋದು. ಓಕೆ, ಯೂಸಿಂಗ್ ಟ್ಯಾಗ್ಸ್. ಓಕೆ, ಸೊ ಇವಾಗ ನಾನು ಇಲ್ಲಿ ID ಅನ್ನು ಕೊಡ್ತೀನಿ. ಓಕೆ, ಸೊ ಈ ಡಿವ್ವಿಗೆ ID ನಾನು ವೆಲ್ಕಮ್ ಅಂತ ಕೊಡ್ತೀನಿ. ಓಕೆ, ಸೊ ಅದೇ ತರ ಈ ಡಿವ್ವಿಗೂ ID ಅನ್ನು ಕೊಡ್ತೀನಿ. ಇಲ್ಲಿ ಅಬೌಟ್ ಅಂತ ಕೊಡ್ತೀನಿ. ಓಕೆ, ಸೊ ಅದೇ ತರ ನಾನು ಈ h2 ಟ್ಯಾಗಿಗೆ ಕ್ಲಾಸ್ ಅನ್ನು ಕೊಡ್ತೀನಿ. ಓಕೆ, ಇಲ್ಲಿ ಹೆಡ್ಡಿಂಗ್ ಅಂತ ಕ್ಲಾಸ್ ಅನ್ನು ಕೊಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನಾವು ಈ ID ಹಾಗೂ ಕ್ಲಾಸ್ ಆಟ್ರಿಬ್ಯೂಟ್ ಅನ್ನು ಯೂಸ್ ಮಾಡಿಕೊಂಡು ನಾವು ಸ್ಟೈಲ್ ಅನ್ನು ಅಪ್ಲೈ ಮಾಡಬಹುದು. ಓಕೆ, ಸೊ ಇಲ್ಲಿ ನಾನು ನೆಕ್ಸ್ಟ್ ID ಆಟ್ರಿಬ್ಯೂಟ್ ಅನ್ನು ಯೂಸ್ ಮಾಡ್ತೀನಿ. ಓಕೆ,
using IDs. ಇಲ್ಲಿ ನಾನು ಈ ವೆಲ್ಕಮ್ ಅನ್ನುವ ಐಡಿಯನ್ನು ಪಾಯಿಂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನಾರ್ಮಲ್ ಟ್ಯಾಗಿಗೆ ಪಾಯಿಂಟ್ ಮಾಡಬೇಕಿದ್ರೆ ನೀವು ಆ ಟ್ಯಾಗ್ ಆ ಎಲಿಮೆಂಟ್ ನೇಮ್ ಅನ್ನು ಕೊಟ್ಟು ಪಾಯಿಂಟ್ ಮಾಡ್ಬೋದು. ಆದ್ರೆ ನೀವು ಒಂದು ಐಡಿಗೆ ಪಾಯಿಂಟ್ ಮಾಡಬೇಕು ಅಂದ್ರೆ ನೀವು ಹ್ಯಾಶ್ ಅನ್ನುವ ಒಂದು ಸಿಂಬಲ್ ಅನ್ನು ಯೂಸ್ ಮಾಡಿ ನೆಕ್ಸ್ಟ್ ಆ ಐಡಿದು ನೇಮ್ ಅನ್ನು ಬರಿಬೇಕಾಗತ್ತೆ. ಓಕೆ, ಹ್ಯಾಶ್ ವೆಲ್ಕಮ್, ಹ್ಯಾಶ್ ವೆಲ್ಕಮ್ ಅಂತ ಬರೆದು ಓಪನ್ ಕ್ಲೋಸ್ ಫ್ಲಾಗ್ ಬ್ರಾಕೆಟ್ ಒಳಗೆ ನಾವು ಇವಾಗ ಇಲ್ಲಿ ಏನೇ ಸ್ಟೈಲ್ ಅನ್ನು ಬರೆದ್ರು ಅದು ನಮ್ಮ ಈ ಡಿವ್ಗೆ ಅಪ್ಲೈ ಆಗುತ್ತೆ. ಓಕೆ, ಸೊ ನಾನು ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಗ್ರೇ ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ಸೇವ್ ಮಾಡಿದ್ರೆ ನೀವು ನೋಡ್ಬೋದು ಈ ಪರ್ಟಿಕ್ಯುಲರ್ ಡಿವ್ಗೆ ಬ್ಯಾಕ್ ಗ್ರೌಂಡ್ ಕಲರ್ ಅಪ್ಲೈ ಆಗಿದೆ. ಓಕೆ, ಸೊ ಈ ತರ ನೀವು ಒಂದು ಪರ್ಟಿಕ್ಯುಲರ್ ಐಡಿಯನ್ನು ಯೂಸ್ ಮಾಡಿಕೊಂಡು ಸ್ಟೈಲ್ ಅನ್ನು ಕೊಡ್ಬೋದು. ಓಕೆ, ಐಡಿಯನ್ನು ಯೂಸ್ ಮಾಡ್ಕೊಂಡು ಸ್ಟೈಲ್ ಅಪ್ಲೈ ಮಾಡುವಾಗ ನೀವು ಈ ಹ್ಯಾಶ್ ಸಿಂಬಲ್ ಅನ್ನು ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ನಾವು ಒಂದು ಕ್ಲಾಸ್ ಅನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಸ್ಟೈಲ್ ಕೊಡ್ಬೋದು ಅಂತ ನೋಡೋಣ. ಸೊ ಯೂಸಿಂಗ್ ಕ್ಲಾಸ್. ಸೊ ಇಲ್ಲಿ ನಾನು ಇವಾಗ ಕ್ಲಾಸ್ ಅನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಡಾಟ್ ಅನ್ನುವ ಒಂದು ಸಿಂಬಲ್ ಯೂಸ್ ಮಾಡಿ ಆ ಕ್ಲಾಸ್ ನೇಮ್ ಅನ್ನು ಬರಿಬೇಕು. ಸೊ ಇಲ್ಲಿ ನಾವು ಕೊಟ್ಟಂತಹ ಕ್ಲಾಸ್ ನೇಮ್ ಹೆಡ್ಡಿಂಗ್ ಅಂತ ಬರೆದು ಓಪನ್ ಕ್ಲೋಸ್ ಫ್ಲಾಗ್ ಬ್ರಾಕೆಟ್ ಒಳಗೆ ನಾನು ಈ ಹೆಡ್ಡಿಂಗಿಗೆ ಅಂದ್ರೆ ಈ H2 ಟ್ಯಾಗಿಗೆ ನಾನು ಕಲರ್ ಅನ್ನು ಕೊಡ್ತಾ ಇದ್ದೀನಿ. ಓಕೆ, ಸೊ ನಾನಿಲ್ಲಿ ಕಲರ್ ಪಿಂಕ್ ಅಂತ ಕೊಡ್ತೀನಿ. ಓಕೆ, ಈಗ ಸೇವ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ ವೆಲ್ಕಮ್ ಅನ್ನೋದು ಪಿಂಕ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ನಾವು 3 ರೀತಿಯಲ್ಲಿ ಸೆಲೆಕ್ಟರ್ಸ್ ಗಳನ್ನು ನೋಡಿದ್ವಿ. ಸೊ ಯೂಸಿಂಗ್ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಅನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಸ್ಟೈಲ್ ಅನ್ನು ಕೊಡ್ಬೋದು ಅಂತ ನೋಡಿದ್ವಿ. ಹಾಗೆ ಒಂದು ಪರ್ಟಿಕ್ಯುಲರ್ ಐಡಿಯನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಸ್ಟೈಲ್ ಕೊಡ್ಬೋದು ಅಂತ ನೋಡಿದ್ವಿ. ಅದರ ಜೊತೆಗೆ ಕ್ಲಾಸ್ ಅನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಸ್ಟೈಲ್ ಅನ್ನು ಅಪ್ಲೈ ಮಾಡಬಹುದು ಅಂತ ನೋಡಿದ್ವಿ. ಓಕೆ, ಸೊ ನೆಕ್ಸ್ಟ್ ನಾವು ಮಲ್ಟಿಪಲ್ ಸೆಲೆಕ್ಟರ್ಸ್ ಗಳು ಯಾವ ರೀತಿಯನ್ನು ಕೊಡ್ಬೋದು ಅಂತ ನೋಡೋಣ. ಸೊ ಮಲ್ಟಿಪಲ್ ಸೆಲೆಕ್ಟರ್ಸ್. ಓಕೆ, ಸೊ ನೀವು ಇಷ್ಟು ತನಕ ಒಂದೊಂದು ಸಿಂಗಲ್ ಸೆಲೆಕ್ಟರ್ಸ್ ಗಳನ್ನು ಪಾಯಿಂಟ್ ಮಾಡ್ತಾ ಇದ್ರಿ. ಓಕೆ, ಸೊ ನಾವು ಈ ಮಲ್ಟಿಪಲ್ ಸೆಲೆಕ್ಟರ್ಸ್ ಅಂದ್ರೆ ನಾವು ಮಲ್ಟಿಪಲ್ ಸೆಲೆಕ್ಟರ್ ಗಳನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಸ್ಟೈಲ್ ಅನ್ನು ಕೊಡ್ಬೋದು. ಓಕೆ, ಯಾವ ರೀತಿ ಅಂದ್ರೆ ನಾನಿಲ್ಲಿ ಮೊದಲು ವೆಲ್ಕಮ್ ಅನ್ನುವ ಐಡಿಯನ್ನು ತಗೊಳ್ತೀನಿ, ವೆಲ್ಕಮ್. ಓಕೆ, ಅದೇ ತರ ನಾನು ಈ ಅಬೌಟ್ ಅನ್ನುವ ಐಡಿಯನ್ನು ತಗೊಳ್ತೀನಿ. ಓಕೆ, ಸೊ ಇಲ್ಲಿ ನಾನು ಕೆಲವೊಂದು ಸ್ಟೈಲ್ ಅನ್ನು ಅಪ್ಲೈ ಮಾಡ್ತೀನಿ. ಸೊ ಈ ತರ ನಾವು ಮಲ್ಟಿಪಲ್ ಸೆಲೆಕ್ಟರ್ ಯೂಸ್ ಮಾಡೋದ್ರಿಂದ ನಾವು ಯಾವುದೇ ಎಲಿಮೆಂಟ್ ಅನ್ನು ಪಾಯಿಂಟ್ ಮಾಡ್ತೀವೋ ಅದೆಲ್ಲ ಎಲಿಮೆಂಟ್ ಗಳಿಗೆ ಸ್ಟೈಲ್ ಅಪ್ಲೈ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ಬಾರ್ಡರ್ 1px ಸಾಲಿಡ್ ಬ್ಲ್ಯಾಕ್ ಅಂತ ಕೊಡ್ತೀನಿ. ಓಕೆ, ಇವಾಗ ನೀವು ಸೇವ್ ಮಾಡಿದ್ರೆ ಇವಾಗ ನೀವು ನೋಡಿದ್ರೆ ನಿಮ್ಗೆ ಇಲ್ಲಿ ಬಾರ್ಡರ್ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಈ 2 ಡಿವ್ವಿಗೆ ಕೂಡ ಬಾರ್ಡರ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈ ತರ ನೀವು ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ ಗಳನ್ನು ಯೂಸ್ ಮಾಡಿಕೊಂಡು ನೀವು ಸ್ಟೈಲ್ ಅನ್ನು ಅಪ್ಲೈ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ನಾವು ನೆಸ್ಟೆಡ್ ಸೆಲೆಕ್ಟರ್ಸ್ ಗಳ ಬಗ್ಗೆ ನೋಡೋಣ. ಓಕೆ, ಸೊ ನೆಸ್ಟೆಡ್ ಸೆಲೆಕ್ಟರ್ಸ್. ಓಕೆ, ನೆಸ್ಟೆಡ್ ಸೆಲೆಕ್ಟರ್ಸ್ ಅಂದ್ರೆ ನೀವು ಒಂದು ಪರ್ಟಿಕ್ಯುಲರ್ ಸೆಲೆಕ್ಟರ್ ನ ಒಳಗೆ ಇರುವಂತಹ ಇನ್ನೊಂದು ಸೆಲೆಕ್ಟರ್ ಅನ್ನು ಪಾಯಿಂಟ್ ಮಾಡುವಂಥದ್ದು.
ಓಕೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ವೆಲ್ಕಮ್ ಅನ್ನುವ ಐಡಿಗೆ ಪಾಯಿಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೀವು ಕೋಮಾ ಕೊಡ್ಲಿಕ್ಕಿಲ್ಲ. ಓಕೆ, ನೀವು ಈ ಐಡಿಯನ್ನು ಪಾಯಿಂಟ್ ಮಾಡ್ತಾ ಇದ್ರಿ. ಈ ಐಡಿ ಒಳಗೆ ಇರುವಂತಹ ಈ ಪ್ಯಾರಾಗ್ರಾಫ್ ಟ್ಯಾಗ್ ಅನ್ನು ಪಾಯಿಂಟ್ ಮಾಡಬೇಕು. ಯಾವ ರೀತಿ ಅಂದ್ರೆ ಇಲ್ಲಿ ನಾನು ವೆಲ್ಕಮ್ ಅಂತ ಬರ್ದೆ ಅಂದ್ರೆ ಈ ಐಡಿ ಒಳಗೆ ಇರುವಂತಹ ಪ್ಯಾರಾಗ್ರಾಫ್ ಟ್ಯಾಗ್. ಓಕೆ, ಸೊ ಈ ಪ್ಯಾರಾಗ್ರಾಫ್ ಟ್ಯಾಗಿಗೆ ನಾನು ಇವಾಗ ಸ್ಟೈಲ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನಾನು ಫಾಂಟ್ ಸೈಜ್ 20 ಪಿಕ್ಸೆಲ್ ಅಂತ ಕೊಡ್ತೀನಿ. ಓಕೆ, ಸೊ ಈ ಸ್ಟೈಲಿಂಗ್ ಗಳ ಬಗ್ಗೆ ಡೀಟೇಲ್ ಆಗಿ ನಾವು ನಮ್ಮ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನೋಡ್ಲಿಕ್ಕಿದ್ದೇವೆ. ಓಕೆ, ಸೊ ನಾನು ಇವಾಗ ಸೇವ್ ಮಾಡಿದ್ರೆ ನೀವಿಲ್ಲಿ ನೋಡ್ಬೋದು ಈ ವೆಲ್ಕಮ್ ಟ್ಯಾಗಿನ ಪ್ಯಾರಾಗ್ರಾಫ್ ಅಲ್ಲಿ ಟೆಕ್ಸ್ಟಿನ ಸೈಜ್ ಜಾಸ್ತಿ ಆಗಿದೆ, ಅಂದ್ರೆ 20 ಪಿಕ್ಸೆಲ್ ಆಗಿದೆ. ಓಕೆ, ಸೊ ಈ ತರ ನೀವು ನೆಸ್ಟೆಡ್ ಸೆಲೆಕ್ಟರ್ ಗಳನ್ನು ಕೂಡ ಕೊಡ್ಬೋದು. ಓಕೆ, ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ಪರ್ಟಿಕ್ಯುಲರ್ ಟ್ಯಾಗಿಗೆ ಯಾವ ರೀತಿ ಸ್ಟೈಲ್ ಅನ್ನು ಅಪ್ಲೈ ಮಾಡಬಹುದು ಅಂತ ನೋಡಿದ್ವಿ. ಅದಲ್ಲದೆ ಐಡಿಸ್ ಅನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ಸ್ಟೈಲ್ ಕೊಡ್ಬೋದು ಅಂತ ನೋಡಿದ್ವಿ. ಕ್ಲಾಸಸ್ ಅನ್ನು ಯಾವ ರೀತಿ ಯೂಸ್ ಮಾಡಬಹುದು ಅಂತ ನೋಡಿದ್ವಿ. ಅದಲ್ಲದೆ ನಾವು ಮಲ್ಟಿಪಲ್ ಸೆಲೆಕ್ಟರ್ಸ್ ಹಾಗೂ ನೆಸ್ಟೆಡ್ ಸೆಲೆಕ್ಟರ್ಸ್ ಅನ್ನು ಯಾವ ರೀತಿ ಯೂಸ್ ಮಾಡಬಹುದು ಅಂತ ನೋಡಿದ್ವಿ. ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಡೆವಲಪರ್ ಟೂಲ್ಸ್ ಗಳ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ.